ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ. ಭೂತಭೃನ್ನ ಚ ಭೂತಸ್ಥಃ ಮಮಾತ್ಮಾ ಭೂತಭಾವನಃ. ಯಾವ ಈ ಜೀವರಾಶಿಗಳೂ ನನ್ನಲ್ಲಿಲ್ಲ. ಪರಮಾಶ್ಚರ್ಯಜನಕವಾದ ನನ್ನ ಈ ಯೋಗೈಶ್ವರ್ಯವನ್ನು ನೀನು ನೋಡು. ಜೀವರಾಶಿಗಳನ್ನು ಕಾಪಾಡುವವನು ನಾನಾದರೂ ಅವುಗಳಲ್ಲಿ ನಾನಿಲ್ಲ. ಶಕ್ತಿಯನ್ನು ಅಷ್ಟು ಸುಲಭವಾಗಿ ವಿವರಿಸಲು ಸಾಧ್ಯವಿಲ್ಲ. ಪ್ರತಿಯೊಂದು ಜೀವರಾಶಿಯ ಇರುವಿಕೆಗೆ ಕಾರಣವಾಗಿರುವ ಭಗವಂತನೆಂಬ ಶಕ್ತಿಯನ್ನು ಜೀವರಾಶಿಯ ರೂಪದಲ್ಲೇ ನೋಡಬಹುದು. ಈ ಹಿಂದೆ ಹೇಳಿದಂತೆ ಪರರನ್ನು ದೇವರಂತೆ ಕಂಡು ಪರಸ್ಪರರು ಸಹಾಯ ಸಹಕಾರದೊಂದಿಗೆ ತನ್ನ ಅಪೇಕ್ಷೆಯನ್ನು ಪಡೆದು ಇತರರ ಅಪೇಕ್ಷೆಗಳನ್ನು ಪಡೆದುಕೊಳ್ಳಲು ಸಹಾಯಕನಾದರೆ ಪರಸ್ಪರರು ದೇವರಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಕಾಣದ ದೇವರಲ್ಲಿ ಮೊರೆ ಇಡುವುದಕ್ಕಿಂತ ಭಗವಂತನ ಅಂಶವೇ ಆಗಿರುವ ಕಾಣುವ ಜೀವರಾಶಿಗಳ ಮೂಲಕ ತನಗೆ ಬೇಕಾದ್ದನ್ನು ಪಡೆಯಬಹುದು. ಸ್ವಾರ್ಥ, ಲೋಭ, ಮೋಸ, ವಂಚನೆ ಇವನ್ನು ಬಿಟ್ಟು ತನ್ನಂತೆ ಪರರ ಬಗೆದರೆ ಪ್ರತಿ ಚರಾಚರ ಜೀವಿ ಹಾಗೂ ವಸ್ತುಗಳು ದೇವರಂತೆ ಕಾಣುತ್ತದೆ. ಪ್ರಪಂಚಕ್ಕೆ ಬೇಕಾದಾಗ ಕಾರ್ಯಕಾರಣಗಳಿಗಾಗಿ ಭಗವಂತನಿಂದ ರೂಪ ತಳೆಯುವ ಪ್ರತಿ ಜೀವಿ ಕರ್ಮ ಬಂಧನದಿಂದ ಜನನ ಮರಣದ ಚಕ್ರದಲ್ಲಿ ಸುತ್ತುತ್ತಲೇ ಇರುತ್ತದೆ. ಕರ್ಮ ಬಂಧನದ ಕಾರಣ ಬದುಕು ದುಸ್ತರವಾಗಿ ತಾನು ತನ್ನದು ನಾಶವಾಗಿ ಭಗವಂತನನ್ನು ಭಜಿಸಿದಾಗ ಕಾಪಾಡಲು ಭಗವಂತ ತಾನೇ ಯಾವುದೇ ರೂಪದಲ್ಲಿ ಬರಬಹುದು ಅಥವಾ ಆತನ ಹತ್ತಿರವಿರುವ ಪ್ರಾಣಿ, ಪಕ್ಷಿ ಅಥವಾ ವಸ್ತುವಿನಿಂದಲೇ ಸಹಾಯ ಮಾಡಿಸಬಹುದು. ಭಜಕರ ಕರೆಗೆ ಓಗೊಟ್ಟು ಕಾಪಾಡುವ ಭಗವಂತ ಎಲ್ಲರಲ್ಲಿ ಇದ್ದರೂ ಆತನಲ್ಲಿ ಯಾರೂ ಇಲ್ಲ. ಅಂದರೆ ಭಗವಂತ ಜೀವಿಗಳ ಅಸ್ತಿತ್ವಕ್ಕೆ ಬೇಕೇ ಬೇಕು. ಆದರೆ ಭಗವಂತನ ಅಸ್ತಿತ್ವಕ್ಕೆ ಇವಾವುದರ ಅಗತ್ಯವಿಲ್ಲ. ಹರಿ ಓಂ ತತ್ಸತ್.